ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಸ್ಟೂಡೆಂಟ್ ರಿಸಲ್ಟ್ ಸಿಸ್ಟಮನ್ನು ಯಾವ ರೀತಿ ಮಾಡಬೇಕು, ಅಂದರೆ ಯಾವ್ಯಾವ ಫಾರ್ಮುಲಾನ ಯೂಸ್ ಮಾಡಿದಾಗ ಆಬ್ಟೈನ್ಡ್ ಮಾರ್ಕ್ಸ್, ಪರ್ಸೆಂಟೇಜ್, ರಿಸಲ್ಟ್, ಗ್ರೇಡ್ ಮತ್ತು ರ್ಯಾಂಕ್ ಫಾರ್ಮುಲಾನ ಯಾವ ಫಾರ್ಮುಲಾ ಅಥವಾ ಯಾವ ಕಂಡೀಷನನ್ನು ಯೂಸ್ ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಓಕೆ, ಸೊ ಈಗ ನಾನು ನಿಮಗೆ ಮೊದಲು ಆಬ್ಟೈನ್ಡ್ ಮಾರ್ಕ್ಸ್ನ ಹೇಗೆ ಫೈಂಡ್ ಔಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮೊದಲು ನಾನು ಆಲ್ರೆಡಿ ಇಲ್ಲಿ ಒಂದು ಸ್ಟೂಡೆಂಟ್ ಮಾರ್ಕ್ಸ್ ಲೀಸ್ಟನ್ನು ಎಂಟ್ರಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಆಗಿದೆ. ಸೊ ಕೆಲವಿಷ್ಟು ಜನರಿಗೆ ಒಂದಿಷ್ಟು ಮಾರ್ಕ್ಸ್ಗಳ ಎಂಟ್ರಿ ಇದೆ, ಒಬ್ಬರಿಗೆ ಅಬ್ಸೆಂಟ್ ಅಂತಲೂ ಇಟ್ಕೊಂಡಿದ್ದೀನಿ. ಈಗ ಅಬ್ಸೆಂಟ್ ಇದ್ದಾಗ ಅವರಿಗೆ ರಿಸಲ್ಟ್ ಪ್ಲೇಸಲ್ಲಿ ಅಬ್ಸೆಂಟ್ ಅಂತಲೇ ತೋರಿಸ್ಬೇಕು. ಓಕೆ, ಈ ಆಬ್ಟೈನ್ಡ್ ಮಾರ್ಕ್ಸ್ ಪರ್ಸೆಂಟೇಜ್ ಅದರಲ್ಲಿ ಯಾವುದೇ ಮಿಸ್ಟೇಕ್ ಇರೋದಿಲ್ಲ, ಕಾಮನ್ನಾಗಿ ಪರ್ಸೆಂಟೇಜನ್ನು ಮಾಡ್ಕೊಳ್ಬೋದು. ಫೇಲ್ ಇದ್ದವರಿಗೆ ಫೇಲ್ ಅಂತ ತೋರಿಸ್ಬೇಕು. ಓಕೆ, ಸೊ ಈ ಮೆಥಡನ್ನು ಎಕ್ಸೆಲಲ್ಲಿ ಯಾವ ರೀತಿ ಮಾಡ್ಬೋದು ಅನ್ನೋದು ಇವತ್ತಿನ ಕಾನ್ಸೆಪ್ಟ್ ಆಗಿರುತ್ತೆ. ಓಕೆ, ಸೊ ಮೊದಲಿಗೆ ಆಬ್ಟೈನ್ಡ್ ಮಾರ್ಕ್ಸನ್ನು ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಓಕೆ, ಆಬ್ಟೈನ್ಡ್ ಮಾರ್ಕ್ಸ್ ಮಾಡುವಾಗ ನಮಗೆ ಇಲ್ಲಿ ಏನಾಗುತ್ತೆ, ಈಸ್ ಈಕ್ವಲ್ ಟು ಸಮ್ ಅನ್ನುವಂಥ ಒಂದು ಫಂಕ್ಷನನ್ನು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸೊ ಇಲ್ಲಿ ಟೋಟಲ್ ಮಾರ್ಕ್ಸು 600, ಅಂದರೆ ಟೋಟಲ್ 6 ಸಬ್ಜೆಕ್ಟ್ ಇದೆ, 600 ಅಂತ ತೊಗೊಳ್ತೀನಿ. ಸೊ ಆಬ್ಟೈನ್ಡ್ ಮಾರ್ಕ್ಸು ನಮಗೇನಾಗಬೇಕು, ಈಸ್ ಈಕ್ವಲ್ ಟು ಸಮ್ ಬ್ರ್ಯಾಕೆಟ್ ಓಪನ್, ಈಸ್ ಈಕ್ವಲ್ ಟು ಸಮ್ ಬ್ರ್ಯಾಕೆಟ್ ಓಪನ್, ಎಲ್ಲ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ ಫಸ್ಟು ಎಂಡ್ವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ನೆಕ್ಸ್ಟು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡ್ತೇನೆ. ಓಕೆ, ಸೊ ಟೋಟಲ್ 471 ಅಂತ ಬಂದಿದೆ. ಹಾಗೇ ಡ್ರ್ಯಾಗ್ ಮಾಡಿಕೊಂಡ್ರೆ ಎಲ್ಲರಿಗೂ ಆನ್ಸರ್ ಬರುತ್ತೆ. ಓಕೆ, ನೆಕ್ಸ್ಟು ಪರ್ಸೆಂಟೇಜನ್ನು ಮಾಡುವಾಗ ಈಸ್ ಈಕ್ವಲ್ ಟು ಹೀಗೆ ಆಬ್ಟೈನ್ಡ್ ಮಾರ್ಕ್ಸನ್ನು ಕ್ಲಿಕ್ ಇಟ್ಟು ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಕ್ಲಿಕ್ ಮಾಡಿಕೊಂಡಾಗ ಏನಾಗುತ್ತೆ, ಪರ್ಸೆಂಟೇಜ್ ಬರುತ್ತೆ. ಓಕೆ, ಸೊ ಆ್ಯಕ್ಚುಯಲ್ ಪರ್ಸೆಂಟೇಜ್ ಹೀಗೆ ಬಂದಿರೋದಿಲ್ಲ, ಜನರಲ್ ಬಂದಾಗಿರುತ್ತೆ ಇಲ್ಲಿ, ಅಂದರೆ 0.785 ಅಂತ ಬಂದಿರುತ್ತೆ. ನೀವು ಹೋಮ್ ಟ್ಯಾಬ್ ಒಳಗಡೆ ಪರ್ಸೆಂಟೇಜ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಡೆಸಿಮಲ್ ಪಾಯಿಂಟನ್ನು 2 ಇನ್ಕ್ರೀಸ್ ಮಾಡಿದರೆ ಆಟೋಮೆಟಿಕ್ ನಿಮಗೆ ಪರ್ಸೆಂಟೇಜಲ್ಲಿ ಕಾಣಿಸುತ್ತೆ. ಓಕೆ, ಆಮೇಲೆ ಡ್ರ್ಯಾಗ್ ಮಾಡ್ಕೊಳ್ಳಿ, ಎಲ್ಲರಿಗೂ ಪರ್ಸೆಂಟೇಜ್ ಅಪ್ಲೈ ಆಗುತ್ತೆ. ನೆಕ್ಸ್ಟು ರಿಸಲ್ಟ್ ಮಾಡಬೇಕು. ಸೊ ರಿಸಲ್ಟು ಏನು ಕೇಳಿದ್ರೆ, ಯಾರು ಅಬ್ಸೆಂಟ್ ಇರ್ತಾರೆ ಈ ಪ್ಲೇಸಲ್ಲಿ ಅಬ್ಸೆಂಟ್ ಅಂತಲೇ ತೋರಿಸ್ಬೇಕು. ಪಾಸ್ ಇದ್ದರೆ ಪಾಸ್ ಅಂತ ಬರಬೇಕಿಲ್ಲ, ಫೇಲ್ ಅಂತ ತೋರಿಸ್ಬೇಕು, ಫೇಲ್ ಇದ್ದವರಿಗೆ. ಓಕೆ, ಸೊ ಅದನ್ನು ನೀವು ಎಂಟ್ರಿ ಮಾಡುವಾಗ ಈಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್ ಕೌಂಟ್ ಇಫ್ ಬ್ರ್ಯಾಕೆಟ್ ಓಪನ್ ಇಷ್ಟು ಸಬ್ಜೆಕ್ಟನ್ನು ಸೆಲೆಕ್ಟ್ ಇಟ್ಟು ಕಾಮ ಅಬ್ಸೆಂಟ್ ಅಂತ ಬರೀರಿ. ನೆಕ್ಸ್ಟು ಬ್ರ್ಯಾಕೆಟ್ ಕ್ಲೋಸ್ ಗ್ರೇಟರ್ ದೆನ್ 0, ಅಬ್ಸೆಂಟ್ ಅಂತ ಬರೀಬೇಕು. ಓಕೆ, ಸೊ ಇಲ್ಲಿ ಈ ಒಂದು ರೋದಲ್ಲಿ ಯಾರೆಲ್ಲ ಅಬ್ಸೆಂಟ್ ಇರ್ತಾರೆ, ಈಗ ಇಲ್ಲಿ ಗ್ರೇಟರ್ ದೆನ್ 0 ಅಂತಂದರೆ ಕೌಂಟಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡೋದು, ಅಂದರೆ ಎಷ್ಟು ಸರಿ ಇದೆ ಅದನ್ನು ಕೌಂಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಅದು ಕೌಂಟಿಂಗ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ. ಸೊ ಇದು ಅಬ್ಸೆಂಟ್ ಅಂತ ಡಿಸ್ಪ್ಲೇ ಮಾಡಲಿಕ್ಕೆ ಬರೆದಿರುವಂಥದ್ದು. ನೆಕ್ಸ್ಟು ಸಪೋಸ್ ಅಬ್ಸೆಂಟ್ ಇಲ್ಲ ಹೇಳಾದರೆ ನೆಕ್ಸ್ಟು ಇಫ್ ಬ್ರ್ಯಾಕೆಟ್ ಓಪನ್ ಆ್ಯಂಡ್ ಬ್ರ್ಯಾಕೆಟ್ ಓಪನ್, ನೆಕ್ಸ್ಟು ಪ್ರತಿ ಸಬ್ಜೆಕ್ಟನ್ನು ಕಂಪೇರ್ ಮಾಡ್ತಾ ಹೋಗೋಣ. ಓಕೆ, ಫಸ್ಟ್ ಸಬ್ಜೆಕ್ಟನ್ನು ಕ್ಲಿಕ್ ಇಟ್ಟು ಗ್ರೇಟರ್ ದೆನ್ ಈಕ್ವಲ್ 35, ಸೆಕೆಂಡ್ ಸಬ್ಜೆಕ್ಟ್ ಗ್ರೇಟರ್ ದೆನ್ ಈಕ್ವಲ್ 35, ಥರ್ಡ್ ಸಬ್ಜೆಕ್ಟ್ ಗ್ರೇಟರ್ ದೆನ್ ಈಕ್ವಲ್ 35, ಫೋರ್ತ್ ಸಬ್ಜೆಕ್ಟ್ ಗ್ರೇಟರ್ ದೆನ್ ಈಕ್ವಲ್ 35, ಫಿಫ್ತ್ G3 ಗ್ರೇಟರ್ ದೆನ್ ಈಕ್ವಲ್ 35, H3 ಗ್ರೇಟರ್ ದೆನ್ ಈಕ್ವಲ್ 35. ಒಂದು ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಅದಾದಮೇಲೆ ಏನಾಗಬೇಕು, ಅಬೋವ್ 35 ಇದ್ದಾಗ, ಆಲ್ ಸಬ್ಜೆಕ್ಟ್ ಅಬೋವ್ 35 ಇದ್ದರೆ ನಮಗೆ ಪಾಸ್ ಅಂತ ತೋರಿಸ್ಬೇಕು, ಇಲ್ಲ ಹೇಳಾದರೆ ಫೇಲ್ ಅಂತ, ಇದು ಕಂಡೀಷನ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಇಫಿಗೆ ನೀವು
ಫಾರ್ಮುಲಾನ ಯೂಸ್ ಮಾಡ್ಕೊಳ್ಬೇಕು. ಆಗ ಅಬ್ಸೆಂಟ್ ಇದ್ದಾಗ ಅಬ್ಸೆಂಟ್ ಅಂತಲೇ ತೋರಿಸುತ್ತೆ, ಪಾಸ್ ಇದ್ದರೆ ಪಾಸ್, ಇಲ್ಲ ಫೇಲ್ ಇದ್ದರೆ ಫೇಲ್ ಅಂತ ತೋರಿಸುತ್ತೆ. ಓಕೆ, ಸೊ ಎಂಟರ್. ಓಕೆ, ನಾನೀಗ ಡ್ರ್ಯಾಗ್ ಮಾಡ್ತೀನಿ. ಇಲ್ಲಿ ಯಾರು ಅಬ್ಸೆಂಟ್ ಇದ್ದಾರೆ ಅಬ್ಸೆಂಟ್ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲೊಂದು ಅಬ್ಸೆಂಟ್ ಇದೆ, ಇಲ್ಲಿ ಅಬ್ಸೆಂಟ್ ಅಂತ ಬರ್ತಾ ಇದೆ. ಓಕೆ, ನೆಕ್ಸ್ಟು ಗ್ರೇಡು. ಸೊ ಇಲ್ಲಿ ಗ್ರೇಡು ಇಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್. ಇಲ್ಲಿ ಗ್ರೇಡು ಫೈಂಡ್ ಔಟ್ ಮಾಡುವಾಗ ಇಲ್ಲೇನಾಗಬೇಕು, ಪಾಸ್ ಇದ್ದವರಿಗೆ ಮಾತ್ರ ಗ್ರೇಡ್ ಕೊಡಬೇಕು. ಸಪೋಸ್ ಅಬ್ಸೆಂಟ್ ಮತ್ತು ಫೇಲ್ ಇದ್ದವರಿಗೆ ಗ್ರೇಡ್ ಕೊಡಬಾರ್ದು. ಎರಡನ್ನು ಎಟ್ ಎ ಟೈಮ್ ನೀವು ಕಂಪೇರ್ ಮಾಡುವಾಗ ಇಫ್ ಮತ್ತು ಆರ್ ಕಂಡೀಷನನ್ನು ಯೂಸ್ ಮಾಡ್ಕೊಳ್ಬೇಕು. ಓಕೆ, ಇಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್ ಆರ್ ಬ್ರ್ಯಾಕೆಟ್ ಓಪನ್. ಈಗ ಇಲ್ಲಿ ಕ್ಲಿಕ್ ಇಟ್ಟು ಇಸ್ ಈಕ್ವಲ್ ಟು ಫೇಲ್ ಅಂತ ಬರೆಯಿರಿ. ಅದಾದಮೇಲೆ ಕಾಮ ಹಾಕಿ, ಕಾಮ, ಮತ್ತು ಅಗೇನ್ ಇದೇ ಪ್ಲೇಸ್ ಕ್ಲಿಕ್ ಇಟ್ಕೊಳ್ಬೇಕು. ಇದೇ ಅಂದರೆ L3 ಈಕ್ವಲ್ ಟು ಅಬ್ಸೆಂಟ್, ಬ್ರ್ಯಾಕೆಟ್ ಕ್ಲೋಸ್, ಕಾಮ. ಇಲ್ಲಿ ನಮಗೆ ಯಾರು ಫೇಲ್ ಇರ್ತಾರೆ ಅವರಿಗೆ ಗ್ರೇಡನ್ನು ತೋರಿಸ್ಬಾರ್ದು, ನಿಲ್ ಅಂತ ಬರೀಬೇಕು. ಓಕೆ, ಸೊ ಇದು ಒಂದು. ಅದಾದಮೇಲೆ ನೆಕ್ಸ್ಟು ಇಫ್ ಕಂಡೀಷನನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಪರ್ಸಂಟೇಜ್ ಸೆಲ್ಲನ್ನು ತೊಗೊಳ್ಬೇಕಾಗುತ್ತೆ. ಪರ್ಸಂಟೇಜ್ ಕೆ ಮತ್ತು 3 ರೋ, K3 ಗ್ರೇಟರ್ ದೆನ್ ಈಕ್ವಲ್ 85. ಸೊ ನಾನು 85 ಅಬೋವ್ ಇದ್ದವರಿಗೆ ಡಿಸ್ಟಿಂಕ್ಷನನ್ನು ತೋರಿಸ್ಬೇಕು. ನನಗೆ ಡಿಸ್ಟಿಂಕ್ಷನ್, ಕಾಮ. ನೆಕ್ಸ್ಟು K3 ಗ್ರೇಟರ್ ದೆನ್ ಈಕ್ವಲ್ 60%, 85%. ನೆಕ್ಸ್ಟು 60% ಅಬೋವ್ ಇರೋರಿಗೆ ಫಸ್ಟ್ ಕ್ಲಾಸ್ ಅಂತ ತೋರಿಸ್ಬೇಕು, ಕಾಮ. ನೆಕ್ಸ್ಟು ಇಫ್ ಬ್ರ್ಯಾಕೆಟ್ ಓಪನ್ K3 ಗ್ರೇಟರ್ ದೆನ್ ಈಕ್ವಲ್ 50 ಇವರಿಗೆ ಸೆಕೆಂಡ್ ಕ್ಲಾಸ್, ಕಾಮ. ಉಳಿದವರಿಗೆ ನಾನಿಲ್ಲಿ ಜಸ್ಟ್ ಪಾಸ್ ಅಂತ ತಗೊಳುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ 85 ಅಬೋವ್ ಇದ್ದರೆ ಡಿಸ್ಟಿಂಕ್ಷನ್, 60 ಅಬೋವ್ ಇದ್ದವರಿಗೆ ಫಸ್ಟ್ ಕ್ಲಾಸ್, 50 ಅಬೋವ್% ಇರೋರಿಗೆ ಸೆಕೆಂಡ್ ಕ್ಲಾಸ್ ಬರುತ್ತೆ, 50 ಬಿಲೋ 35 ಅಬೋವ್ ಇರೋರಿಗೆ ಜಸ್ಟ್ ಪಾಸ್ ಅಂತ ಬರುತ್ತೆ. ಓಕೆ, ಸೊ ಈಗ ಎಷ್ಟು ಬ್ರ್ಯಾಕೆಟನ್ನು ಕ್ಲೋಸ್ ಆಗಬೇಕು? 1 2 3. ಓಕೆ, ಇಲ್ಲೊಂದು ಇಫ್ ಬೇಕು, ಬ್ರ್ಯಾಕೆಟ್ ಓಪನ್ 4 ಬ್ರ್ಯಾಕೆಟ್. ಓಕೆ, ಈಗ ಫಸ್ಟ್ ಕ್ಲಾಸ್ ಅಂತ ಒಂದು 78% ಇದೆ, ಫಸ್ಟ್ ಕ್ಲಾಸ್ ಬರುತ್ತೆ. ಡ್ರ್ಯಾಗ್ ಮಾಡಿದಾಗ ಯಾರು ಅಬ್ಸೆಂಟ್ ಇರ್ತಾರೆ ಅವರಿಗೆ ಫೇಲ್ ತೋರಿಸುತ್ತೆ, ಯಾರು ಫೇಲ್ ಇದ್ದರೆ ಅವರಿಗೂ ನಿಲ್ ತೋರಿಸುತ್ತೆ. ಓಕೆ, ಸೊ ಇಲ್ಲಿಬ್ಬರು ಅಬ್ಸೆಂಟ್, ಫೇಲ್, ನಿಲ್ ಬರ್ತಾ ಇದೆ. ಓಕೆ, ಸೊ ಇದು ಗ್ರೇಡ್ ಫಾರ್ಮುಲಾ. ನೆಕ್ಸ್ಟು ರ್ಯಾಂಕ್ ಫಾರ್ಮುಲಾನ ಯೂಸ್ ಮಾಡೋದು. ಯಾರ್ಯಾರಿಗೆ ಯಾವ್ಯಾವ ರ್ಯಾಂಕ್ ಬಂದಿದೆ ಅಂತ ಗೊತ್ತಾಗಬೇಕಲ್ವ. ಆಗ ಇಸ್ ಈಕ್ವಲ್ ಟು ಒಂದು ಸಿಂಪಲ್ 3 ಟೈಪಿನ ರ್ಯಾಂಕ್ ಫಾರ್ಮುಲಾ ನಾವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಮೊದಲಿಗೆ ರ್ಯಾಂಕ್ ಅಂತ ತಗೊಂಡು ಇಲ್ಲಿ ಯಾವುದ್ರ ಮೇಲ್ಗಡೆ ರ್ಯಾಂಕ್ ಕೊಡ್ತೀವಿ, ಟೋಟಲ್ ಮಾರ್ಕ್ಸನ್ನು ತಗೊಂಡು ಕಾಮ ಮತ್ತು ಇದಿಷ್ಟು ಸೆಲ್ಲನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ಮೊದಲಿಗೆ ಇಸ್ ಈಕ್ವಲ್ ಟು ರ್ಯಾಂಕ್ ಬ್ರ್ಯಾಕೆಟ್ ಓಪನ್, ಟೋಟಲ್ ಮಾರ್ಕ್ಸ್ ಮೇಲೆ ಕ್ಲಿಕ್ ಇಡಬೇಕು. ಇಲ್ಲಿ ನಂಬರ್ಸ್ ಇದ್ದರೆ ಟೋಟಲ್ ಮಾರ್ಕ್ಸ್ ಮೇಲೆ ಕ್ಲಿಕ್ ತೊಗೊಳ್ಳಿ. ಅದಾದಮೇಲೆ ರೆಫ್ ಅಂತ ಕೇಳ್ತಾರೆ, ಅಷ್ಟು ಕಾಲಮನ್ನು ಸೆಲೆಕ್ಟ್ ಮಾಡಿ. ಟೋಟಲ್ ಮಾರ್ಕ್ಸಿನ ಅಂದರೆ ಆಫ್ 10 ಮಾರ್ಕ್ಸಿನ ಕಾಲಮ್ಸನ್ನು ಸೆಲೆಕ್ಟ್ ಮಾಡಿ F4 ಪ್ರೆಸ್ ಮಾಡಬೇಕು. ಅದಲ್ಲಿ ಏನಾಗಬೇಕು, ಲಾಕ್ ಆಗಬೇಕು, ಅಂದರೆ ಫ್ರೀಸ್ ಆಗಬೇಕು ಅದು. ಓಕೆ, ಸೊ ಅದಾದಮೇಲೆ ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ಈಗ 3rd ರ್ಯಾಂಕ್ ಅಂತ ತೋರಿಸ್ತಾ ಇದೆ. ಆಮೇಲೆ ಸೆಲೆಕ್ಟ್ ಮಾಡಿದಾಗ ರ್ಯಾಂಕ್ ಬಂತು. ಇಲ್ಲಿ ಎಲ್ಲರಿಗೂ ಏನಾಗುತ್ತೆ, ರ್ಯಾಂಕ್ ಬರ್ತಾ ಇದೆ ಅಲ್ವಾ. ಸೊ ಪಾಸು ಫೇಲು ಇದಕ್ಕೆ ಸಂಬಂಧವೇ ಇರೋದಿಲ್ಲ. ಟೋಟಲಿ ರ್ಯಾಂಕ್ ಫಾರ್ಮುಲಾ ಯೂಸ್ ಮಾಡಿದಾಗ ಆ ಒಂದು ನಾವು ಸೆಲೆಕ್ಟ್ ಮಾಡಿರೋ ರೇಂಜಲ್ಲಿ ಮಾರ್ಕ್ಸ್ ಎಷ್ಟಿದೆ ಅದು ನೋಡಿಕೊಂಡು ರ್ಯಾಂಕನ್ನು ಕೊಡ್ತಾ ಹೋಗುತ್ತೆ. ಓಕೆ, ಸೊ ಇದು ಒಂದು ಫಾರ್ಮುಲಾ. ಇನ್ನೊಂದು ಫಾರ್ಮುಲಾ ಇದೆ. ಸೊ ಇಸ್ ಈಕ್ವಲ್ ಟು ಇಫ್ ಅಂತ ತೊಗೊಳ್ತೀವಿ, ಬ್ರ್ಯಾಕೆಟ್ ಓಪನ್. ಇಲ್ಲಿ ರಿಸಲ್ಟ್ ಸೆಲ್ಲನ್ನು ತಗೊಂಡು ಇಸ್ ಈಕ್ವಲ್ ಟು ಪಾಸ್. ರಿಸಲ್ಟ್ ಸೆಲ್ಲಲ್ಲಿ ಪಾಸ್ ಇದ್ದರೆ
ಆಮೇಲೆ ರ್ಯಾಂಕ್ ತೊಗೊಳ್ಬೇಕು. ಓಕೆ, ರಿಸಲ್ಟ್ ಸೆಲ್ಲಲ್ಲಿ ಪಾಸ್ ಇದ್ದಾಗ ನೆಕ್ಸ್ಟ್ ಕಾಮ ಹಾಕಿ ರ್ಯಾಂಕ್ ಒಬ್ಟೈನ್ಡ್ ಮಾರ್ಕ್ಸನ್ನು ಕ್ಲಿಕ್ ಇಟ್ಟು ನೆಕ್ಸ್ಟು ಕಾಮ ರೆಫರ್ ಅಂತ ಇದೆ. ಸೊ ಒಬ್ಟೈನ್ಡ್ ಮಾರ್ಕ್ಸನ್ನು ಪೂರ್ತಿ ಸೆಲೆಕ್ಟ್ ಮಾಡಿಕೊಂಡು F4 ಪ್ರೆಸ್ ಮಾಡಬೇಕು. ಆಗ ಮತ್ತೆ $ಸೈನ್ ಅಪ್ಲೈ ಆಗುತ್ತೆ. ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಕಾಮ. ಸೊ ಪಾಸ್ ಇಲ್ಲ ಹೇಳಾದರೆ ಅಲ್ಲೇನು ಬರಬೇಕು, ರ್ಯಾಂಕ್ ಬರಬಾರ್ದು, ಒಂದು ಮೈನಸ್ ಸಿಂಬಾಲ್ ಬರಬೇಕು. ಸೊ ಈ ಒಂದು ಸೆಲ್ ಒಳಗಡೆ ರಿಸಲ್ಟಿನ ಸೆಲ್ಲಲ್ಲಿ ಒಳಗಡೆ ಪಾಸ್ ಅಂತಿದ್ದಾಗ ರ್ಯಾಂಕ್ ಅಪ್ಲೈ ಆಗಬೇಕು, ಇಲ್ಲ ಹೇಳಾದರೆ ಹೈಪನ್ ಥರ ಬರಬೇಕು ಅಂತ. ಓಕೆ, ಎಂಟರ್ ಹೊಡೆದಾಗ ಸೊ ಇಲ್ಲಿ 3rd ರ್ಯಾಂಕೆ ಬಂತು ಅಲ್ವಾ. ಸೊ ಇದು ರ್ಯಾಂಕ್ ಈ ರ್ಯಾಂಕ್ ಸೇಮ್ ಬಂತು, ಯಾಕೆ ಕೇಳಿದ್ರೆ ಪಾಸ್ ಇದೆ. ಓಕೆ, ನೆಕ್ಸ್ಟು ಡ್ರ್ಯಾಗ್ ಮಾಡ್ತೀನಿ. ಎಲ್ಲಿ ನಿಲ್ ಅಂತ ಇರುತ್ತೆ ಅಂದರೆ ರಿಸಲ್ಟ್ಸಲ್ಲೆಲ್ಲ ಅಬ್ಸೆಂಟ್ ಮತ್ತು ಫೇಲ್ ಇರುತ್ತೆ, ಅಲ್ಲಿ ಹೈಫನ್ನನ್ನು ತೊಗೊಳುತ್ತೆ. ಓಕೆ, ಸೊ ಇಲ್ಲಿ 1 2 3 4 5 6 ಬರಲಿಲ್ಲ, 7 ಬಂದಿದೆ ಅಲ್ವಾ. ಸೊ ಈ ಇಫ್ ಮತ್ತು ನಾವಿಲ್ಲಿ ಇಫ್ ಹಾಕಿದ್ರೆ ಮತ್ತು ರ್ಯಾಂಕ್ ಫಾರ್ಮುಲಾ ಯೂಸ್ ಮಾಡಿದಾಗ ಅದೇನು ಮಾಡುತ್ತೆ, ಕಂಟಿನ್ಯೂ ನಂಬರನ್ನು ಹಾಗೆ ಮುಂದೆ ಕೊಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನಾಗಿದೆ, ಮಿಡ್ಲಲ್ಲಿ ಸ್ಕಿಪ್ ಮಾಡ್ತಾ ಇದೆ. ಯಾಕೆ ಕೇಳಿದ್ರೆ ಇಲ್ಲಿ 1 2 3 4 ಇದೆ, 5 6 ಇಲ್ಲ. 5 6 ಏನಾಗಿದೆ, ಇಲ್ಲಿ ನಿಲ್ ಅಥವಾ ಫೇಲ್ ಆಗಿರ್ತಾರಲ್ಲ, ಸೊ ಫೇಲ್ ಅಥವಾ ಅಬ್ಸೆಂಟ್ ಅಂತಿದ್ದಾರಲ್ಲ, ಅವ್ರಿಗೆ ಯಾರ್ದೋ ಒಂದು ನಂಬರ್ ಆಗಿರುತ್ತೆ, ಅದು 5 ಮತ್ತು 6. ಸೊ ಅದು ರ್ಯಾಂಕ್ ಫಾರ್ಮುಲಾ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ, ಅಂದರೆ ಫಸ್ಟ್ ಒನ್ನು ಅಷ್ಟು ನೀಟಾಗಿಲ್ಲ, ಯಾರು ಫೇಲು ಪಾಸು ಸಂಬಂಧ ಇರೋದಿಲ್ಲ. ಸೊ ಟೋಟಲ್ ಮಾರ್ಕ್ಸ್ ಮೇಲ್ಗಡೆ ಅಪ್ಲೈ ಮಾಡಿಕೊಳ್ಳುತ್ತೆ. ಎರಡನೇದು ಏನಾಗುತ್ತೆ, ಪಾಸ್ ಅಷ್ಟೇ ಕನ್ಸಿಡರ್ ಮಾಡುತ್ತೆ, ಬಟ್ ರ್ಯಾಂಕ್ ಕೊಡುವಾಗ ಮಿಡ್ಲಲ್ಲಿ ಫೇಲ್ ಆದವ್ರನ್ನ ಅಥವಾ ಅಬ್ಸೆಂಟ್ ಇದ್ದವ್ರನ್ನ ಆ ರ್ಯಾಂಕನ್ನು ಹಾಗೆ ಬಿಟ್ಟು ಮುಂದೆ ಸ್ಕಿಪ್ ಮಾಡಿ ನಂಬರ್ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಇದು ಪರ್ಫೆಕ್ಟ್ ಆಗಿ ಆನ್ಸರನ್ನು ಕೊಡುತ್ತೆ ರ್ಯಾಂಕ್ ಫಾರ್ಮುಲಾದಲ್ಲಿ. ಓಕೆ, ಸೊ ಇದರಲ್ಲಿ ಮೊದಲಿಗೆ ನಾವು = ಇಫ್ ಬ್ರ್ಯಾಕೆಟ್ ಓಪನ್, ಇಲ್ಲಿ ಗ್ರೇಡನ್ನು ರಿಸಲ್ಟ್ ತೊಗೊಳ್ಳೋಣ. ಓಕೆ, ರಿಸಲ್ಟ್ ತೊಗೊಂಡು = ರಿಸಲ್ಟ್ ಒಳಗಡೆ ಪಾಸ್ ಅಂತಿದ್ದರೆ ಕಾಮ, ನೆಕ್ಸ್ಟು ಕೌಂಟ್ ಇಫ್ಸ್ ಅಂತ ತೊಗೊಳ್ತೀನಿ. ಓಕೆ, ಕೌಂಟ್ ಇಫ್. ಸೊ ಇಲ್ಲಿ ರಿಸಲ್ಟ್ ಸೆಲ್ಲನ್ನು ಪೂರ್ತಿ ಸೆಲೆಕ್ಟ್ ಇಟ್ಟು ಹಾಗೆ F4 ಪ್ರೆಸ್ ಮಾಡ್ತೀನಿ, ಫ್ರೀಸ್ ಆಗುತ್ತೆ. ಕಾಮ ಪಾಸ್, ಕಾಮ ಹಾಕಿ ನೆಕ್ಸ್ಟು ಟೋಟಲ್ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡ್ತೀನಿ, ಅಂದರೆ ಒಬ್ಟೈನ್ಡ್ ಮಾರ್ಕ್ಸನ್ನು ಸೆಲೆಕ್ಟ್ ಇಟ್ಟು ಇದನ್ನು ಫ್ರೀಸ್ ಮಾಡ್ತೀನಿ. ನೆಕ್ಸ್ಟು ಕಾಮ ಹಾಕಿ =, ಗ್ರೇಟರ್ ದೆನ್ ಆ್ಯಂಡ್ ತೊಗೊಂಡು ಒಬ್ಟೈನ್ಡ್ ಮಾರ್ಕ್ಸನ್ನು ಕ್ಲಿಕ್ ಮಾಡಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ, +1 ಅಂತ ತೊಗೊಳ್ತೀನಿ. ಆಮೇಲೆ ಕಾಮ =, ಹೈಫನ್ನು ಹಾಕ್ಕೊಳ್ತೀನಿ. ಓಕೆ, ಈಗ ಬ್ರ್ಯಾಕೆಟ್ ಕ್ಲೋಸ್. ಓಕೆ, ಸೊ ಇಲ್ಲಿ ಏನಾಗುತ್ತೆ, = ಇಫ್ L3 ಅಂದರೆ ರಿಸಲ್ಟ್ ಸೆಲ್ ಒಳಗಡೆ ಪಾಸ್ ಅಂತ ಇದ್ದು, ಆಗ ಕೌಂಟ್ ಇಫ್ಸ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿದಾಗ ಇಲ್ಲಿ 2 ಕೌಂಟ್ ಇಫ್ 1 ಆರ್ಗ್ಯುಮೆಂಟನ್ನು ಪಾಸ್ ಮಾಡುತ್ತೆ, ಕೌಂಟ್ ಇಫ್ 2 ಆರ್ಗ್ಯುಮೆಂಟ್ ಮಾಡುತ್ತೆ. ಸೊ ಇಲ್ಲಿ ರಿಸಲ್ಟ್ ಸೆಲ್ ಒಳಗಡೆ ಪಾಸ್ ಇದ್ದು ನಂಬರ್ ಸೆಕ್ಷನ್ನಿಗೆ ಗ್ರೇಟರ್ ದೆನ್ +1 ಆಗುವಂಗಿರಬೇಕು. ಓಕೆ, ಸೊ ಅದಕ್ಕೆ ಕೌಂಟ್ ಹಾಕೋತಾ ಹೋಗಬೇಕು. ಅದಕ್ಕೆ ಗ್ರೇಟರ್ ದೆನ್ +1 ಇದ್ದಾಗ ಸೊ ಕೌಂಟನ್ನು ಮಾಡ್ತಾ ಹೋಗ್ಬೇಕಂದ್ರೆ ಯಾರಿಗೆ ಮಾರ್ಕ್ಸಲ್ಲಿ ಒಂದು ಎಕ್ಸ್ಟ್ರಾ ಪ್ಲೇಸನ್ನು ತೊಗೊಳ್ತೀವೋ ಸೊ ಆಗ ನಮಗೇನಾಗಬೇಕು, ರ್ಯಾಂಕ್ ಬರಬೇಕು. ಫೇಲ್ ಅಥವಾ ನಿಲ್ ಅಂತ ಇರತ್ತಲ್ಲ, ಸೊ ಅವರಿಗೆ ಏನಾಗಬೇಕು ಅಂದರೆ ಅಬ್ಸೆಂಟ್ ಅಂತಿರೋರಿಗೆ ಹೈಫನ್ ತೋರಿಸುತ್ತೆ ಇದರೊಳಗಡೆ. ಓಕೆ, ಸೊ ಎಂಟರ್. ಈಗ 3 ಅಂತಲೇ ಬಂದಿದೆ, ಇಲ್ಲೂ 3 ಅಂತಲೇ ಇದೆ. ಬಟ್ ಡ್ರ್ಯಾಗ್ ಮಾಡಿದಾಗ ಡ್ರ್ಯಾಗ್ ಮಾಡ್ತೀನಿ. ಸೊ ಈಗ ಸೀರಿಯಲ್ ನಂಬರ್ ಈಕ್ವಲಾಗಿ ಬರ್ತಾ ಇದೆ ಅಲ್ವಾ. ಸೊ ಇಲ್ಲಿ 3 ಇದೆ, ಇಲ್ಲೇನಾಗಿದೆ 4 ಹಾಗೆ 4 ಕೊಡ್ತಾ ಇದೆ, ಇಲ್ಲಿ 1 ಹಾಗೆ ಕೊಡ್ತಾ ಇದೆ. ಸೊ ಇಲ್ಲಿ 7 ಇದ್ದಿದ್ದು 5 ಆಯಿತು ಅಲ್ವಾ. ಸೊ 2 ಹಾಗೇ ಇದೆ. ಸೊ ಅಂದರೆ 5 ಮಿಸ್. ಈ ಒಂದು ಇದರಲ್ಲಿ ಎಲ್ಲರಿಗೂ ಬಂದಿದೆ ಫಸ್ಟ್ ರ್ಯಾಂಕ್. ಇದರಲ್ಲಿ ಸೆಕೆಂಡ್ರಲ್ಲಿ ಏನಾಗಿದೆ 5 ಮತ್ತು 6 ಮಿಸ್ ಹೊಡೆದಿದೆ ಈ ಒಂದು ಫಾರ್ಮುಲಾದಲ್ಲಿ. ನೆಕ್ಸ್ಟು ಥರ್ಡ್ ಫಾರ್ಮುಲಾದಲ್ಲಿ ಎಕ್ಸಾಕ್ಟ್ ಆಗಿ ಆನ್ಸರ್ ಕೊಡ್ತಾ ಇದೆ, ಅಂದರೆ 1 2 3 4 5 ಅಲ್ವಾ. ಸೊ 6 ಮತ್ತು 7 ಇಲ್ಲಿ ನಮಗೆ ಸಂಬಂಧ ಇರೋದಿಲ್ಲ, ಯಾಕೆ ಕೇಳಿದ್ರೆ ಅಲ್ಲಿ ಫೇಲ್ ಆಗಿರ್ತಾರೆ ಅಥವಾ ಅಬ್ಸೆಂಟ್ ಆಗಿರ್ತಾರೆ, ಅದಕ್ಕೋಸ್ಕರ ಸೊ ಆ ಫಾರ್ಮುಲಾ ನಮಗೆ ಅಪ್ಲೈ ಆಗೋದಿಲ್ಲ. ಓಕೆ, ಸೊ
ಇವತ್ತಿನ ಕಾನ್ಸೆಪ್ಟ್ ಸ್ಟೂಡೆಂಟ್ ರಿಸಲ್ಟ್ ಎಕ್ಸೆಲ್ನಲ್ಲಿ ಮಾಡೋದು ಹೇಗೆ ಅಂತ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಳ್ಳಿ. ಸೊ ಏನಾದರೂ ಸಮಸ್ಯೆ ಅಥವಾ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.